Shifa Hospital stands as a beacon of hope and healing, providing affordable, ethical, and high-quality healthcare. Patient Education Series by Dr. Habibullah Atta. ಗರ್ಭಾವಸ್ಥೆಯಲ್ಲಿ ಕೇಳಿಬರುವ ಒಂದು ಸಾಮಾನ್ಯ ಆದ್ರೆ ಸ್ವಲ್ಪ ಆತಂಕ ಹುಟ್ಟಿಸುವ ವಿಷಯ ಅಂದ್ರೆ ಮಗುವಿನ ಸುತ್ತ ಇರೋ ನೀರಿನ ಪ್ರಮಾಣ ಕಡಿಮೆ ಆಗೋದು. ಇದನ್ನ ವೈದ್ಯಕೀಯವಾಗಿ ಒಲಿಗೋಹೈಡ್ರಾಮ್ನಿಯೋಸ್ ಅಂತ ಕರೀತಾರೆ. ಹಾಗಾದ್ರೆ ಬನ್ನಿ, ಈ ಸ್ಥಿತಿ ಅಂದ್ರೆ ಏನು, ಇದೇಕೆ ಆಗುತ್ತೆ, ಮತ್ತೆ ಇದನ್ನ ಹೇಗೆ ನಿಭಾಯಿಸಬಹುದು ಅಂತ ಸರಳವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ವಿಷಯ ಕೇಳಿದ ತಕ್ಷಣ ಮನಸ್ಸಲ್ಲಿ ಒಂದು ಸಣ್ಣ ಆತಂಕ ಮೂಡೋದು ತುಂಬಾನೇ ಸಹಜ. ಅದಕ್ಕೆ ನಾವು ಡಾಕ್ಟರ್ ಸಲ್ಮಾ ಅತ್ತಾರವರ ಈ ಮಾತಿನಿಂದಲೇ ಶುರು ಮಾಡೋಣ. ಅವರೇ ಹೇಳೋ ಹಾಗೆ, ಇದು ಕೇಳಲು ಭಯಾನಕವೆನಿಸಬಹುದು, ಆದ್ರೆ ದಯವಿಟ್ಟು ಭಯಪಡಬೇಡಿ. ಈ ಮಾತೊಂದು ಧೈರ್ಯ ಕೊಡುತ್ತೆ ಅಲ್ಲ. ಇದೇ ಧನಾತ್ಮಕ ದೃಷ್ಟಿಯಿಂದ ನಾವು ಮುಂದೋಗೋಣ. ಡಾಕ್ಟರ್ ಸಲ್ಮಾ ಅವರ ಆ ಭರವಸೆಯ ಮಾತಿನೊಂದಿಗೆ ಈ ಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗಾದ್ರೆ ಮೊದಲನೇದಾಗಿ ಈ ಆಮ್ನಿಯೋಟಿಕ್ ದ್ರವ ಅಂದ್ರೆ ನಿಜಕ್ಕೂ ಏನು, ಅದರ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇದನ್ನ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಗರ್ಭದೊಳಗೆ ಮಗು ಇರೋ ಒಂದು ಸುರಕ್ಷಿತ ನೀರಿನ ಬಲೂನ್ ಅಂತ ಕಲ್ಪಿಸ್ಕೊಳ್ಳಿ. ಹೌದು, ಇದೇ ಮಗುವಿನ ಮೊದಲ ಮನೆ, ಅದರ ಜಗತ್ತು. ಹೌದು, ಈ ದ್ರವ ಅಂದ್ರೆ ಸುಮ್ನೆ ನೀರಲ್ಲ, ಇದು ಮಗುವಿನ ಸೂಪರ್ ಹೀರೋ ಇದ್ದ ಹಾಗೆ. ನಿಜಕ್ಕೂ ಇದೊಂದು ಜೀವರಕ್ಷಕ ಕವಚ. ನೋಡಿ, ಇದು ಮಗುವನ್ನ ಹೊರಗಿನ ಒತ್ತಡದಿಂದ ಕಾಪಾಡೋಕೆ ಒಂದು ಕುಶನ್ ಥರ ಕೆಲಸ ಮಾಡುತ್ತೆ. ಮಗು ಆರಾಮಾಗಿ ಕೈಕಾಲಾಡ್ಸಿ ಅದರ ಮೂಳೆ ಸ್ನಾಯುಗಳು ಬೆಳೆಯೋಕೆ ಜಾಗ ಮಾಡ್ಕೊಡುತ್ತೆ. ಅಷ್ಟೇ ಅಲ್ಲ, ಮಗು ಉಸಿರಾಟದ ಅಭ್ಯಾಸ ಮಾಡೋಕ್ಕೂ ಇದೇ ಬೇಕು. ಕೊನೆಗೆ ಮಗುವಿನ ದೇಹದ ಉಷ್ಣತೆಯನ್ನ ಯಾವಾಗ್ಲೂ ಸ್ಥಿರವಾಗಿ ಬೆಚ್ಚಗೆ ಇಡುತ್ತೆ. ಎಂಥ ಅದ್ಭುತ ಅಲ್ವಾ? ಸರಿ, ವೈದ್ಯಕೀಯ ಭಾಷೆಯಲ್ಲಿ ಈ ಸ್ಥಿತಿಗೆ ಒಲಿಗೋಹೈಡ್ರಾಮ್ನಿಯೋಸ್ ಅಂತ ಹೇಳ್ತಾರೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುವಾಗ ವೈದ್ಯರು ಆಮ್ನಿಯಾಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಅಥವಾ ಎಎಫ್ಐ ಅಂತ ಒಂದನ್ನ ಅಳಿತಾರೆ. ಈ ಅಳತೆ ಸಾಮಾನ್ಯವಾಗಿ 5 ಸೆಂಟಿಮೀಟರ್ಗಿಂತ ಕಡಿಮೆ ಆದಾಗ ದ್ರವದ ಮಟ್ಟ ಕಡಿಮೆ ಆಗಿದೆ ಅಂತ ಅಧಿಕೃತವಾಗಿ ಹೇಳ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಕೆಲಸ ಮಾಡುವ ಈ ಸುರಕ್ಷಾ ಕವಚದಂತಿರೋ ದ್ರವದ ಮಟ್ಟ ಯಾಕೆ ಇದ್ದಕ್ಕಿದ್ದಾಗೆ ಕಡಿಮೆಯಾಗುತ್ತೆ? ಇದರ ಹಿಂದಿನ ಕಾರಣಗಳಾದ್ರೂ ಏನು? ಬನ್ನಿ ಅದನ್ನ ನೋಡೋಣ. ನೋಡಿ, ಇದಕ್ಕೆ ಒಂದೇ ಅಂತ ಅಲ್ಲ, ಹಲವು ಕಾರಣಗಳಿರ್ಬೋದು. ಕೆಲವೊಮ್ಮೆ ಮಗುವನ್ನು ಸುತ್ತುವರೆದಿರೋ ಚೀಲದಲ್ಲಿ ಸಣ್ಣದಾಗಿ ನೀರು ಸೋರಿಕೆಯಾಗ್ಬೋದು. ಅಥವಾ ಜರಾಯು ಸರಿಯಾಗಿ ಕೆಲಸ ಮಾಡದಿದ್ದಾಗ ಮಗುವಿನ ಮೂತ್ರ ಉತ್ಪಾದನೆ ಕಡಿಮೆಯಾಗಿ ದ್ರವದ ಮಟ್ಟನೂ ಕಡಿಮೆ ಆಗುತ್ತೆ. ಆದ್ರೆ ಇವುಗಳಲ್ಲಿ ನಮ್ಮ ನಿಯಂತ್ರಣದಲ್ಲಿರೋ ಒಂದು ಮುಖ್ಯ ಕಾರಣ ಅಂದ್ರೆ ತಾಯಿಯ ದೇಹದಲ್ಲಿ ನೀರಿನಂಶದ ಕೊರತೆ, ಅಂದ್ರೆ ಡಿಹೈಡ್ರೇಷನ್. ಹಾಗೇನೆ 40 ವಾರಗಳು ದಾಟಿದ ಮೇಲೂ ದ್ರವದ ಪ್ರಮಾಣ ಸಹಜವಾಗಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸರಿ, ದ್ರವ ಕಡಿಮೆಯಾದ್ರೆ ನಿಜವಾದ ಚಿಂತೆಯ ವಿಷಯ ಯಾವುದು? ಬೇರೆ ಎಲ್ಲಾ ಭಯಗಳನ್ನು ಬದಿಗಿಟ್ಟು ವೈದ್ಯರು ಪ್ರಾಥಮಿಕವಾಗಿ ಯಾವ ಒಂದು ಅಪಾಯದ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಹೋಲಿಕೆ ಪರಿಸ್ಥಿತಿಯನ್ನ ಏಕ್ದಮ್ ಸ್ಪಷ್ಟವಾಗಿ ವಿವರಿಸ್ತೆ ನೋಡಿ. ದ್ರವ ಸಾಕಷ್ಟು ಎದ್ದಾಗ ಮಗುವಿಗೆ ಪೋಷಕಾಂಶ ಮತ್ತು ಆಕ್ಸಿಜನ್ ಅನ್ನ ಸಾಗಿಸೋ ಹೊಕ್ಕುಳಬಳ್ಳಿ ಅಂದ್ರೆ ಅಂಬಿಲಿಕಲ್ ಕಾರ್ಡ್ ಆರಾಮಾಗಿ ಮುಕ್ತವಾಗಿ ತೇಲ್ತಾ ಇರುತ್ತೆ. ಆದ್ರೆ ದ್ರವ ಕಡಿಮೆ ಆದಾಗ ಏನಾಗುತ್ತೆ ಅಂದ್ರೆ, ಒಂದು ಗಾರ್ಡನ್ ಪೈಪ್ ಮೇಲೆ ಕಾಲಿಟ್ಟಾಗ ನೀರ್ ಬರೋದು ನಿಲ್ತಲ್ವಾ, ಹಾಗೆ ಈ ಹೊಕ್ಕುಳಬಳ್ಳಿ ಮಗು ಅಥವಾ ಗರ್ಭಾಶಯದ ನಡುವೆ ಸಿಕ್ಕಾಕೊಳ್ಬೋದು. ಇದರಿಂದ ಮಗುವಿಗೆ ರಕ್ತ ಸಂಚಾರದಲ್ಲಿ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಈ ಅಪಾಯವನ್ನು ನಿರ್ವಹಿಸಲು ಆಸ್ಪತ್ರೆಯಲ್ಲಿ ಒಂದು ಸದೃಢವಾದ ಸುರಕ್ಷತಾ ವ್ಯವಸ್ಥೆ ಇರುತ್ತೆ. ಈ ಬಗ್ಗೆ ಹೆಚ್ಚು ಆತಂಕ ಪಡುವ ಅಗತ್ಯ ಖಂಡಿತ ಇಲ್ಲ. ವೈದ್ಯಕೀಯ ತಂಡವು ತಾಯಿ ಮತ್ತು ಮಗುವನ್ನು ಹೇಗೆ ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತೆ ಮತ್ತು ರಕ್ಷಿಸುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇದು ಒಂದು ಸುಸಜ್ಜಿತ ವೈದ್ಯಕೀಯ ನಿರ್ವಹಣಾ ಯೋಜನೆ. ಇದರಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ, ಮೊದಲಿಗೆ ಸುಧಾರಿತ ಡಾಪ್ಲರ್ ಸ್ಕ್ಯಾನ್ಗಳ ಮೂಲಕ ಮಗುವಿನ ಮೆದುಳು, ಹೃದಯದಂತಹ ಪ್ರಮುಖ ಅಂಗಗಳಿಗೆ ರಕ್ತ ಸಂಚಾರ ಹೇಗಿದೆ ಅಂತ ಪರಿಶೀಲಿಸಲಾಗುತ್ತೆ. ಎರಡನೆಯದಾಗಿ ನಾನ್ ಸ್ಟ್ರೆಸ್ ಟೆಸ್ಟ್ ಅಂದ್ರೆ NST ಮೂಲಕ ಮಗುವಿನ ಹೃದಯ ಬಡಿತದಲ್ಲಿ ಏನಾದ್ರೂ ಏರುಪೇರು ಇದೆಯಾ ಅಂತ ನಿರಂತರವಾಗಿ ಗಮನಿಸಲಾಗುತ್ತೆ. ಅಷ್ಟೇ ಅಲ್ಲ, ಯಾವುದೇ ತುರ್ತು ಪರಿಸ್ಥಿತಿ ಎದುರಾದ್ರೆ ಶಸ್ತ್ರಚಿಕಿತ್ಸಾ ತಂಡ 24/7 ಸಿದ್ಧವಾಗಿರುತ್ತೆ. ಮತ್ತೆ ಅವಧಿಪೂರ್ವ ಶಿಶುಗಳ ಆರೈಕೆಗೆ NICU ತಂಡವು ಸನ್ನದ್ಧವಾಗಿರುತ್ತೆ. ಈ ಪರಿಸ್ಥಿತಿಯನ್ನ ನಿಭಾಯಿಸೋದ್ರಲ್ಲಿ ವೈದ್ಯರ ಪಾತ್ರ ಎಷ್ಟು ಮುಖ್ಯವೋ, ಗರ್ಭಿಣಿಯ ಪಾತ್ರವೂ ಅಷ್ಟೇ ಮುಖ್ಯ. ದ್ರವದ ಮಟ್ಟವನ್ನು ಸುಧಾರಿಸೋಕೆ ಸಕ್ರಿಯವಾಗಿ ಏನೆಲ್ಲ ಮಾಡಬಹುದು ಅಂತ ಈಗ ನೋಡೋಣ. ಹಾಗಾದ್ರೆ ಮನೆಯಲ್ಲೇ ಇದ್ದುಕೊಂಡು ದ್ರವದ ಮಟ್ಟ ಹೆಚ್ಚಿಸಲು ಏನು ಮಾಡಬಹುದು? ಡಾಕ್ಟರ್ ಸಲ್ಮಾ ಅವರ ಸಲಹೆಗಳು ಇಲ್ಲಿವೆ, ಕೇಳಿ. ಮೊದಲನೇ ಮತ್ತು ಅತಿ ಮುಖ್ಯವಾದದ್ದು ಹೈಡ್ರೇಷನ್. ದಿನಕ್ಕೆ ಕನಿಷ್ಠ 3-4 ಲೀಟರ್ ನೀರು, ಜ್ಯೂಸ್ ಅಥವಾ ಎಳನೀರು ಕುಡಿಯಲೇಬೇಕು. ಯಾವಾಗಲೂ ಜೊತೆಯಲ್ಲಿ ಒಂದು ನೀರಿನ ಬಾಟಲ್ ಇಟ್ಕೊಳ್ಳೋದು ಒಳ್ಳೆಯದು.
ಎರಡನೇದು ಎಡಭಾಗಕ್ಕೆ ತಿರುಗಿ ಮಲಗಿ ವಿಶ್ರಾಂತಿ ತಗೊಳ್ಳೋದು, ಯಾಕಂದ್ರೆ ಇದು ಜರಾಯುವಿಗೆ ರಕ್ತದ ಹರಿವನ್ನು ಸುಧಾರಿಸುತ್ತೆ. ಇನ್ನು ವೈದ್ಯರು ಸೂಚಿಸಿದ L-ಆರ್ಜಿನೈನ್ ಪೂರಕಗಳನ್ನ ತಪ್ಪದೇ ತೆಗೆದುಕೊಳ್ಳಬೇಕು. ಕೊನೆಯದಾಗಿ ಅತಿ ಮುಖ್ಯವಾಗಿ ಮಗುವಿನ ಒದೆತಗಳನ್ನ ಅಂದ್ರೆ ಅದರ ಚಲನವಲನವನ್ನ ಎಚ್ಚರಿಕೆಯಿಂದ ಗಮನಿಸಬೇಕು. ಈ ಎಲ್ಲಾ ಸಲಹೆಗಳ ಪೈಕಿ ಅತ್ಯಂತ ಪ್ರಮುಖವಾದ ದಿನವೂ ಗಮನಿಸಲೇಬೇಕಾದ ನಿಯಮ ಅಂದ್ರೆ ಮಗುವಿನ ಚಲನವಲನವನ್ನ ಗಮನಿಸೋದು, ಅಂದ್ರೆ ಕಿಕ್ ಕೌಂಟ್. ಇಲ್ಲಿ ಒಂದು ಸಂಖ್ಯೆಯನ್ನ ನೆನಪಿನಲ್ಲಿ ಇಟ್ಟುಕೊಳ್ಳೇಬೇಕು, ಅದು 10. ಹೌದು, ನಂಬರ್ 10. ನಿಯಮ ತುಂಬಾ ಸರಳ. 12 ಗಂಟೆಗಳ ಅವಧಿಯಲ್ಲಿ ಮಗುವಿನ ಚಲನೆ 10ಕ್ಕಿಂತ ಕಡಿಮೆ ಇದೆ ಅಂತ ಅನ್ಸಿದ್ರೆ ಒಂದು ಕ್ಷಣನೂ ತಡ ಮಾಡಬಾರದು, ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸ್ಬೇಕು. ಇದನ್ನ ಮರೆಯೋ ಹಾಗೆ ಇಲ್ಲ, ಇದು ಬಹಳ ಮುಖ್ಯವಾದ ಸೂಚನೆ. ಹಾಗಾದ್ರೆ ಇವತ್ತು ನಾವು ತಿಳಿದುಕೊಂಡ ಪ್ರಮುಖ ವಿಷಯ ಏನು? ಕಡಿಮೆ ಆಮ್ನಿಯಾಟಿಕ್ ದ್ರವದ ಬಗ್ಗೆ ರಿಪೋರ್ಟ್ ಬಂತು ಅಂದ ತಕ್ಷಣ ತಲೆ ಮೇಲೆ ಆಕಾಶನೆ ಕಳಚಿಬಿತ್ತು ಅಂತ ಭಯಪಡಬೇಕಾದ ವಿಷಯ ಇದಲ್ಲ. ಬದಲಾಗಿ ಇದು ಮಗುವಿಗೆ ನಮ್ಮಿಂದ ಸ್ವಲ್ಪ ಹೆಚ್ಚಿನ ಗಮನ, ಸ್ವಲ್ಪ ಹೆಚ್ಚಿನ ಕಾಳಜಿ ಬೇಕು ಅನ್ನೋದರ ಒಂದು ಸಂಕೇತವಷ್ಟೇ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ಈ ಸ್ಥಿತಿ ಭಯಪಡಲು ಒಂದು ಕಾರಣವೇ, ಅಥವಾ ವೈದ್ಯಕೀಯ ತಂಡದ ಜೊತೆ ಸೇರಿ ಜವಾಬ್ದಾರಿಯಿಂದ, ನಿಕಟವಾದ ಗಮನ ಮತ್ತು ಕಾಳಜಿಯಿಂದ ನಿಭಾಯಿಸಬಹುದಾದ ಒಂದು ಸವಾಲೇ? ಖಂಡಿತ ಇದು ಒಂದು ಸವಾಲ್. ಇದನ್ನ ಧೈರ್ಯವಾಗಿ ಎದುರಿಸಬಹುದು. Shifa Maternity Care. For emergency and appointments, call 243761.